ಸಿಂಧೂರದ ಪ್ರತಿಫಲಗಳನ್ನು ಎದುರಿಸಲಿಕ್ಕೂ ಕೂಡ ಭಾರತೀಯ ಸೇನಾ ಪಡೆ ಹಾಗೆ ಭಾರತದ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯಲ್ಲೂ ಸಿದ್ಧವಾಗ್ತಾ ಇದೆ. ಆಪರೇಷನ್ ಸಿಂಧೂರದ ಭಾಗವಾಗಿ ಉಗ್ರರ ನೆಲೆಯನ್ನ ಧ್ವಂಸ ಮಾಡಿದ್ದಾಯ್ತು, ಅಲ್ಲಿಗೆ ಯುದ್ಧ ಮುಗೀತು ಅನ್ನೋ ಸಂಭ್ರಮದಲ್ಲಿ ಮೈಮರಿತಾ ಇಲ್ಲ ಭಾರತ. ಪಾಪಿ ಪಾಕಿಸ್ತಾನ ಜೊತೆಗೆ ಪಾಕಿಸ್ತಾನದಿಂದ ಪೋಷಣೆಗೆ ಒಳಪಡ್ತಾ ಇರುವ ಉಗ್ರಗಾಮಿಗಳು ಮಾಡುವ ಪ್ರತಿ ದಾಳಿಗೂ ಕೂಡ ಸರ್ವಸನ್ನದ್ಧವಾಗ್ತಾ ಇದೆ ಭಾರತ. ಅದರಲ್ಲೂ ವಿಶೇಷವಾಗಿ ಜಮ್ಮು ಕಾಶ್ಮೀರ ಯಾವ ರೀತಿಯಾಗಿ ಭದ್ರತಾ ವ್ಯವಸ್ಥೆಯನ್ನು ಹೆಚ್ಚಿಸಲಾಗಿದೆ, ಇದರ ಲೈವ್ ಅಪ್ಡೇಟ್ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿರ್ಯಾರ್. ಸತತವಾಗಿ ಪಹಲ್ಗಾಮ್ ದಾಳಿಯಾದ ಮರುದಿನದಿಂದಲೇ ಜಮ್ಮು ಕಾಶ್ಮೀರದ ಅನೇಕ ಜಾಗಗಳಿಗೆ ಹೋಗಿ ಸಾಮಾನ್ಯ ಜನರು ತಲುಪಲಿಕ್ಕೆ ಸಾಧ್ಯವಾಗದಂತಹ ದುರ್ಗಮ ಬೆಟ್ಟ ಕಣಿವೆಗಳಿಗೆ ತೆರಳಿ ಅಲ್ಲಿನ ವ್ಯವಸ್ಥೆಯನ್ನ ಲೈವ್ ಕವರೇಜ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ನನ್ನ ಕಲೀಗ್ ರಂಜಿತ್ ಶಿರ್ಯಾರ್. ಈಗ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ. ರಂಜಿತ್, ಇಡೀ ಭಾರತ ಒಂದು ಕಡೆ ಸಂತೋಷವನ್ನ ಸಂಭ್ರಮವನ್ನ ಆಚರಿಸ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಸಣ್ಣ ಆತಂಕ ಕೂಡ ಇದೆ. ನಾಟ್ ದಟ್ ನಾವು ಪಾಕಿಸ್ತಾನಕ್ಕೆ ಹೆದರ್ತಿದ್ದೀವಿ ಅಂತಲ್ಲ, ಆದರೆ ಪಾಕಿಸ್ತಾನ ಸುಮ್ಮನೆ ಕೂರೋದಿಲ್ಲ. ಆಗುವ ಪ್ರತಿ ದಾಳಿಯಲ್ಲಿ ಭಾರತಕ್ಕೆ ಹಾನಿ ಮುಂದೆ ಆಗದೆ ಇರಲಿ ಅನ್ನೋ ಕಾರಣಕ್ಕೆ, ಇದೇ ಕಾರಣಕ್ಕೆ ಇದೀಗ ಭದ್ರತಾ ವ್ಯವಸ್ಥೆಗಳ ಮೇಲೆ ವಿಶೇಷ ಗಮನ ಕೊಡ್ತಿದ್ದಾರೆ. ಖುದ್ದು ರಕ್ಷಣಾ ಸಚಿವರೇ ಬಾರ್ಡರ್ ಜಿಲ್ಲೆಗಳಿಗೆ ಭೇಟಿ ಕೊಡುವ ವ್ಯವಸ್ಥೆ ಕೂಡ. ನೀವು ಅದೇ ಜಾಗದಲ್ಲಿದ್ದೀರಿ, ಆ ಜಾಗದಲ್ಲಿ ಸದ್ಯಕ್ಕಿರುವ ಪರಿಸ್ಥಿತಿಯನ್ನು ನಮ್ಮ ವೀಕ್ಷಕರಿಗೆ ವಿವರಿಸ್ತಾ ಹೋಗಬಹುದಾ? ಖಂಡಿತವಾಗ್ಲೂ ಸ್ಮಿತಾ, ನೋಡಿ, ನಾವು ಬಾರ್ಡರ್ ಏರಿಯಾಗಳಲ್ಲಿದ್ದೀವಿ. ನಿನ್ನೆ ರಾತ್ರಿಯೂ ಕೂಡ ಈ ಭಾಗದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಆಗಿತ್ತು. ಅದಾದ ನಂತರ ಭಾರತೀಯ ಸೇನೆ ಮಾಡಿದಂಥ ಆಪರೇಷನ್ ಎಲ್ಲವೂ ಕೂಡ ನಮಗೆ ಗೊತ್ತಿರುವಂಥ ವಿಚಾರ. ಮೊನ್ನೆ ಬೆಳಿಗ್ಗೆ ನಾವು ಉರಿ ಸೆಕ್ಟರ್ಗೆ ಹೋಗಿದ್ವಿ, ಉರಿ ಬಾರ್ಡರ್ಗೆ ಹೋಗಿದ್ವಿ. ಉರಿ ಅನ್ನೋ ಊರಿನ ಕಟ್ಟ ಕಡೆಯ ಗ್ರಾಮವನ್ನು, ಹಳ್ಳಿಯನ್ನು ನಾವು ತಲುಪಿದ್ವಿ. ಅಲ್ಲಿ ನಿರಂತರವಾಗಿ ಸುಮಾರು 13 ದಿನಗಳಿಂದ ಗುಂಡಿನ ದಾಳಿ ಆಗ್ತಾ ಇದ್ದದ್ರಿಂದಾಗಿ ಜನ ಆ ಮೊದಲೇ ಅಲ್ಲಿಂದ ಖಾಲಿ ಮಾಡಿ ಮನೆಗಳಿಗೆ ಲಾಕ್ ಮಾಡಿ ಹೋಗಿದ್ರು. ಅದಾದ ನಂತರ ನಿನ್ನೆ ಆದಂತಹ ದಾಳಿ ಇದೆಯಲ್ಲ, ಆಪರೇಷನ್ ಸಿಂಧೂರ, ಈ ದಾಳಿ ಆದ ನಂತರ ಪಾಕಿಸ್ತಾನ ಅಲ್ಲಿ ಶೆಲ್ಗಳನ್ನು ದಾಳಿ ಮಾಡ್ತಾ ಇದೆ. ಶೆಲ್ಗಳ ಅಟ್ಯಾಕ್ನ ಆತಂಕವೂ ಕೂಡ ಇಲ್ಲಿನ ಜನರಿಗಿದೆ. ಹಾಗಾಗಿ ಭಾರತೀಯ ಸೇನೆ, ಅಲ್ಲಿದ್ದಂಥ ಸೇನಾಪಡೆಗಳು ಅಲ್ಲಿನ ಹಳ್ಳಿ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸ ಕೂಡ ಈ ಹೊತ್ತಿಗೆ ಮಾಡ್ತಾ ಇದ್ದಾರೆ. ನಾವೀಗ ಅಲ್ಲೇ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಗಡಿಯಲ್ಲಿ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಕಟ್ಟೆಚ್ಚರದಿಂದ ಇದೆ. ಈ ನಿಟ್ಟಿನಲ್ಲಿ ದೇಶದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆಯಂತೆ ದೇಶದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇವತ್ತು ಗಡಿ ಪ್ರದೇಶಕ್ಕೆ ಹೋಗ್ತಾರೆ. ಅಲ್ಲಿನ ಭದ್ರತೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಆ ಮೂಲಕ ಎಷ್ಟು ಸೇಫ್ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಅವರು ಕಲೆ ಹಾಕ್ತಾರೆ. ಮತ್ತು ಎಷ್ಟು ಸನ್ನದ್ಧ ಸ್ಥಿತಿಯಲ್ಲಿ ನಾವಿದ್ದೀವಿ ಅನ್ನೋದರ ಚಿತ್ರಣವನ್ನು ದೇಶಕ್ಕೆ ರವಾನಿಸ್ತಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪಾಕಿಸ್ತಾನ ನಮ್ಮ ಮೇಲೆ ಪ್ರತಿದಾಳಿಯನ್ನು ಮಾಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಭಾರತದ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಸಿಬ್ಬಂದಿ ಅಲ್ಲಿ ಹೇಗೆಲ್ಲ ನಿಯೋಜನೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಮತ್ತೊಂದು ಕಡೆಯಲ್ಲಿ ರಕ್ಷಣಾ ಸಚಿವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಸಿಬ್ಬಂದಿಗೂ ಕೂಡ, ಸೇನಾ ಸಿಬ್ಬಂದಿಗೂ ಕೂಡ ರಜೆಯಲ್ಲಿದ್ದರೆ ತಕ್ಷಣಕ್ಕೆ ಅವರು ಡ್ಯೂಟಿಗೆ ಬರಬೇಕು. ಯಾರಿಗೂ ಕೂಡ ರಜೆ ಇಲ್ಲ. ಇದು ಬಹಳ ಎಮರ್ಜೆನ್ಸಿ ಸಮಯ. ಇದು ಪಾಕಿಸ್ತಾನದ ವಿರುದ್ಧ, ಭಯೋತ್ಪಾದನೆ ವಿರುದ್ಧ ನಾವು 3 ದಶಕಗಳಿಂದ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೀವಿ. ಆದರೆ ಈಗಿನ ಹೋರಾಟ ಇದೆಯಲ್ಲ, ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡ್ತಾ ಇರುವಂಥ ಹೋರಾಟ. ಈ ಹೋರಾಟದಲ್ಲಿ ಮೊದಲ ಯಶಸ್ಸು ನಾವು ಕಂಡಾಗಿದೆ, ಅದು ಆಪರೇಷನ್ ಸಿಂಧೂರ. 3 ಸೇನೆಗಳ ಮುಖ್ಯಸ್ಥರು, 3 ಸೇನೆಗಳು ಈ ಒಂದು ಹೋರಾಟದಲ್ಲಿ ಅಥವಾ ಈ ಒಂದು ದೊಡ್ಡ ಅಟ್ಯಾಕ್ನಲ್ಲಿ ಭಾಗಿಯಾಗಿದ್ದು ಸುಮಾರು 54 ವರ್ಷಗಳ ನಂತರ ಇದು ಮೊದಲು. ನೋಡಿ, ಈ ಎಲ್ಲ ಒಂದು ಸೂಕ್ಷ್ಮ ಆಪರೇಷನ್, ಹಾಗೆ ಭಾರತ ಸೇನೆಯ ಸಿದ್ಧತೆ, ಭಾರತ ಸರ್ಕಾರದ ಸಂಪೂರ್ಣವಾದಂಥ ಸಹಕಾರ, ಪ್ರಧಾನಿ ನರೇಂದ್ರ ಮೋದಿ ಅವರು ರಾತ್ರಿ ಹಗಲು ಎಂದರೆ ಜಂಟಿ ಮೀಟಿಂಗ್ಗಳ ಮೇಲೆ ಮೀಟಿಂಗನ್ನು ಮಾಡಿದ್ದು, ಅದೆಲ್ಲದರ ಫಲವಾಗಿ ಇವತ್ತು 144 ಕೋಟಿ ಜನ ಏನು ಪ್ರತೀಕಾರಕ್ಕೋಸ್ಕರ ಹಾತೊರಿತಾ ಇದ್ರು. ಆ 26 ಜನರ ಮಾರಣ ಹೋಮಕ್ಕೆ ಕಾರಣ ಆದಂಥ ಪಾಕಿಸ್ತಾನದ ಆ ಭಯೋತ್ಪಾದಕರನ್ನ ಮಟ್ಟ ಹಾಕಬೇಕು ಅಂತೇಳಿ ಅಂದ್ಕೊಂಡಿದ್ರು. ಅದು ಸಾಕಾರ ಆಗಿದೆ. 80 ಜನ ಇಲ್ಲಿವರೆಗೂ ಕೂಡ ಮೃತಪಟ್ಟಿದ್ದಾರೆ. 23 ನಿಮಿಷದ ಆ ಅಟ್ಯಾಕ್ನಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದ ಒಳಹೊಕ್ಕು ಅಲ್ಲಿದ್ದಂಥ ಕ್ರಿಮಿಗಳನ್ನು ಹೊಸಕಿ ಹಾಕಿ ವಾಪಸ್ ಸುರಕ್ಷಿತವಾಗಿ ಬಂದಿದೆ. ಹಾಗೆ ಗಡಿ ಭಾಗದ ಜನ ಇದ್ದಾರಲ್ಲ, ಬಾರ್ಡರ್ ಏರಿಯಾದ ಜನರ ಮೇಲೆ
ಗುಂಡಿನ ದಾಳಿಗಳು ಆಗುವಂತಹ ಸಂಭವ ಇರೋದ್ರಿಂದಾಗಿ ಈಗ ಕಾರ್ಯಾಚರಣೆಯ ಭಾಗವಾಗಿ ಅಲ್ಲಿನ ಜನರನ್ನ ಶಿಫ್ಟ್ ಮಾಡುವಂತಹ ಕೆಲಸವೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಸೇನಾ ಮಹಾದಂಡನಾಯಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಆಗ್ತಾರೆ. ಆ ಮೂಲಕ ಸೇನಾ ಕಾರ್ಯಾಚರಣೆಯ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಭಾರತದ ಕಟ್ಟೆಚ್ಚರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಆ ಮೂಲಕ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಯಾವಾಗ ಪಹಲ್ಗಾಮ್ನ ಅಟ್ಯಾಕ್ ಆಯಿತು, ಆ ಅಟ್ಯಾಕ್ ಆದ ನಂತರ ನಿರಂತರವಾಗಿ ಇಲ್ಲಿನ ಸಂಪೂರ್ಣ ಚಿತ್ರಣವನ್ನು ಬಾರ್ಡರ್ ಏರಿಯಾ ಸೇರಿದಂತೆ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿದ್ದು ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈಗಲೂ ಕೂಡ ಬಾರ್ಡರ್ ಏರಿಯಾದಲ್ಲಿದ್ದು ಈಗ ಇಲ್ಲಿನ ಮಾಹಿತಿ ಹಾಗೆ ಈ ಕ್ಷಣದ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಎಲ್ಲ ಕಡೆ ನೋಡಿದ್ರು ಕೂಡ ಬಂಕರ್ಗಳು, ಮಿಸೈಲ್ಗಳು, ಹಾಗೆ ಸೇನಾ ವಾಹನಗಳು, ಸಿಬ್ಬಂದಿ, BSF, ರಾಷ್ಟ್ರೀಯ ರೈಫಲ್ಸ್, ಹಾಗೆ CRPF ಬೆಟಾಲಿಯನ್ 1, 2 ಹೀಗೆ ಸೇನೆ ಸುಸಜ್ಜಿತವಾಗಿ ಬಂದೋಬಸ್ತ್ ಹಾಗೆ ಕಟ್ಟೆಚ್ಚರವನ್ನು ವಹಿಸಿದೆ. ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳ ಮೂಲಕ ಬರುವ ಹೋಗುವ ವೆಹಿಕಲ್ಗಳನ್ನು ಇವರು ತಡಿತಾ ಇದ್ದಾರೆ. ಪ್ರವಾಸಿಗರಿಗೆ ಎಂಟ್ರಿ ಇಲ್ಲ, ವಿಮಾನ ಹಾರಾಟ ರದ್ದಾಗಿದೆ. ಒಂದು ರೀತಿಯಲ್ಲಿ ಅಘೋಷಿತವಾದಂತ ಬಂದು ರೈಟ್. ಥ್ಯಾಂಕ್ ಯು ಆಸ್ ಆಫ್ ನಾವು ರಂಜಿತ್. ಮತ್ತಷ್ಟು ಮಾಹಿತಿಗಾಗಿ ಮತ್ತೆ ನಿಮ್ಮನ್ನ ಸಂಪರ್ಕದಲ್ಲಿ ತೆಗೆದುಕೊಳ್ತಾ ಇರ್ತೇವೆ. ಇದೀಗ ನನ್ನ ಜೊತೆಯಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದ ಭಾರತದ ಹೆಮ್ಮೆಯ ಪುತ್ರ ಸೇನಾನಿ SLO ಮಂಜುನಾಥ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ಈಗ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಎಸ್ ಮ್ಯಾಮ್, ನಮಸ್ಕಾರ ಸರ್. ಮೊದಲನೇದಾಗಿ ನಾನು ಎಸ್ ಸರ್ ಮೊದಲನೇದಾಗಿ ನಾನು ಆಗ್ಲೇನೆ ತಿಳಿಸ್ದೆ, ಬಟ್ ನಿಮಗೆ ತಲುಪಿರ್ಲಿಲ್ಲ ನನ್ನ ವಾಯ್ಸ್. ಹಾಗಾಗಿ ಮತ್ತೊಮ್ಮೆ ನಮ್ಮ ಸಮಸ್ತ ಭಾರತೀಯರ ಪರವಾಗಿ, ಕನ್ನಡಿಗರ ಪರವಾಗಿ, ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಸಮಸ್ತ ಸಿಬ್ಬಂದಿಯ ಪರವಾಗಿ ಧನ್ಯವಾದ ಸರ್. ತಮಗೆ ಹಾಗೆ ತಮ್ಮ ಸಮಸ್ತ ಸೇನಾಪಡೆಗೆ ನಿಮ್ಮಿಂದ ಭಾರತೀಯರು ಬಯಸ್ತಾ ಇದ್ದ ಪ್ರತೀಕಾರ ಅದನ್ನ ಕಾಣ್ಲಿಕ್ಕೆ ಸಾಧ್ಯ ಆಯ್ತು ಇವತ್ತು. ನಿಮ್ಮ ಮೊದಲ ಪ್ರತಿಕ್ರಿಯೆ ಆಪರೇಷನ್ ಸಿಂಧೂರದ ಬಗ್ಗೆ. ಹೌದು ಮ್ಯಾಮ್, ಇದು ಬಹಳ ಮುಖ್ಯವರು ತುಂಬಾ ಚಿಂಚುಗಳನ್ನ ಪ್ರಪಂಚದಾದ್ಯಂತ ತಾವು ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೆ ಸೈನಿಕರು, ಮಾಜಿ ಸೈನಿಕರ ಪರವಾಗಿ ಮತ್ತೆ ಭಾರತ ದೇಶದ ಜನರ ಪರವಾಗಿ ತಮಗೆ ಅಭಿನಂದನೆಗಳನ್ನ ಯಾಕಂದ್ರೆ ನಮಗೆ ಮಾತು ಮುಖ್ಯವಾಗಿ ಸಾಬೀತಾಗಿದೆ. ದೇಶ ಮುಖ್ಯ ಅನ್ನೋದಕ್ಕೆ ನಾವು ಪ್ರತಿ ಸಹ ಬಗ್ಗೆ ಒಂದು ನಿಷ್ಠೆ ಬರಬೇಕು. ಮತ್ತೆ ಶಾಂತಿ ಸುವ್ಯವಸ್ಥೆ ಮತ್ತೆ ಭದ್ರತೆ ವ್ಯವಸ್ಥೆಗೆ ನಾವು ಸದಾ ಕಂಕಣರಾಗಿರ್ಬೇಕು ಅನ್ನೋ ಒಂದು ವಿಚಾರ ಆಪರೇಷನ್ ಸಿಂಧೂರ್ ಒಂದು ಉತ್ತರ ಆಗಿದೆ. ಅದನ್ನ ತಾವು ಸಮಸ್ತ ಜನರಿಗೆ ಇರ್ತಕ್ಕಂಥದ್ದು ಬಹಳ ವಿಶೇಷ. ಯಾಕಂದ್ರೆ ಮಾಡೋದು ಮತ್ತೆ ಗಡಿ ನೆಲೆಗಳಲ್ಲಿರ್ತಕ್ಕಂಥದ್ದು ಸಭೆ ಸಾಂಪ್ರೆ ದೇಶದ ಹೊರ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಸೈನಿಗೆ ಮತ್ತೆ ದೇಶದ ಒಂದು ಭದ್ರತೆ ಬೇರೆ ಕಡೆ ಹೋಗದಂಗೆ ನಮಗೆ ಸಪೋರ್ಟ್ ಮಾಡಿದ್ದೆ ಅಂದ್ರೆ ಸೈನಿಕರು ಯಾವುದೇ ಕಾರಣಕ್ಕೂ ತಮ್ಮ ಪಿಕೆಟ್ ಅನ್ನ ಬಿಡೋದಿಲ್ಲ. ಮತ್ತೆ ದೇಶದಗೋಸ್ಕರ ದೇಶದ ಶಾಂತಿ ಸುವ್ಯವಸ್ಥೆಗೆ ಹೋರಾಟ ಮಾಡೋದಕ್ಕೆ ಸದಾ ನಾವು ಟಾರ್ಗೆಟ್ ಆಗಿ ಇಟ್ಕೊಂತೀವಿ. ಅವರ ನಂತರದಲ್ಲಿ ಎರಡನೇ ವಿಷಯ ಆದ್ರೆ ಮುಖ್ಯ ಆಗಿರ್ತಕ್ಕಂಥದ್ದು ನಮ್ಮ ದೇಶದ ಕಾನೂನು ಸುವ್ಯವಸ್ಥೆಗೆ, ನಾಗರಿಕರಿಗೆ ಈಗಿನ ಸೈನಿಕ ದೇಶದಲ್ಲಿ ಮತ್ತೆ ನಮ್ಮ ಮಕ್ಕಳಿಗೂ ಇದು ಆಗಿದೆ. ರಿಪಬ್ಲಿಕ್ ಕನ್ನಡದವರು ವಿಚಾರಗಳನ್ನ ಮನಮುಟ್ಟುವಂತೆ ತಾವು ತೋರಿಸ್ತಾ ಇದ್ವಿ. ಅಷ್ಟು ನಮ್ಮ ಎಲ್ಲ ರಿಪೋರ್ಟರ್ಸು ಸಹ ತುಂಬಾನೇ ಒಂದು ಮತ್ತೆ ದೇಶದ ಜನತೆ ತಾವು